ಸೌಕಾರ ಉಲ್ತರ ಕೇಳಿದ್ರಲ್ಲ, ಎಲ್ಲಿಡ್ಲಿ? ನನ್ನ ತಲೆ ಮೇಲೆ ಇಡು. ತಗೊಳ್ಳಿ. ಕೊಟ್ರೆ ನೋಡು, ತಲೆ ಮೇಲೆ ಇಡ್ತಾನೆ. ಕಿಸಿಯದ್ ನೋಡಿ ಇವರು. ಕೆಲಸ ಮಾಡ್ರೆ. ಅಲ್ ನೋಡ್ರೆ ಅಣ್ಣಯ್ಯ, ನಿಮ್ ಹೆಂಗಸ್ರು ನಿಮ್ಮನ್ನ ಹುಡಿಕೊಂಡ್ ಬರ್ತಾವ್ರೆ. ಅಣ್ಣಯ್ಯೋ, ಏನ್ ಮಂತ್ರ ಹಾಕಿದ್ಯಾ? ನಿಮ್ ಹೆಂಗಸ್ರು ಇಲ್ಗೂ ಹುಡ್ಕೊಂಡ್ ಬರಂಗೆ. ಮಂತ್ರನೂ ಇಲ್ಲ, ತಂತ್ರನೂ ಇಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡು. ನಮಸ್ಕಾರ ಕಣವ. ನಮಸ್ಕಾರ ಕಣವ. ನಮಸ್ಕಾರ ರೀ. ರೀ, ಇಲ್ಲಿಗೆ ಯಾಕೆ ಬಂದೆ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕ್ರಿ. ಏನ್ ಮಾತಾಡ್ಬೇಕು? ಮಾತಾಡ್ಬೇಕು ರೀ. ಇಲ್ಲಿ ಬೇಡ, ಗುಡ್ಸತ್ರ ಬಾಲ್ ಮಾತಾಡೋಣ. ಏನದು? ಏನಿಲ್ಲ ಏನಿಲ್ಲ. ಏನದು ಹೇಳು. ಊಟ ಊಟ ಕದ್ದಿ ಯಾಕೆ ತಗೊಂಡ್ ಹೋಗ್ತಾ ಇದ್ಯಾ? ಈ ಮನೆಗೆ ಕದ್ದು ಊಟ ತಕ ಹೋಗದೆ ಹೋದ್ರೆ ದೊಡ್ಡ ದೊಡ್ಡವರಿಗೆ ಉಪವಾಸನೆ ಕಣ ಹೇಳಿ. ಮನೆ ಯಜಮಾನ್ರಿಗೆ ಈ ಗತಿನ? ಏನೋ ಎಲ್ಲ ವಿಚಿತ್ರವಾಗಿದೆ ಈ ಮನೇಲಿ. ಕೊಡು, ನಾನ್ ತಗೊಂಡ್ ಹೋಗ್ತೀನಿ. ಬೇಡಕವ, ನಿಮ್ಮ ಅತ್ತೆಯವ್ರಿಗೆ ಗೊತ್ತಾದ್ರೆ ಈ ಮನೆಯಾಗೆ ಯುದ್ಧನೇ ನಡೆದೋಯ್ತದೆ. ಬೇಡಕವ. ಯುದ್ಧಕ್ಕೆ ಸಿದ್ಧವಾಗೇ ಬಂದಿದ್ದೀನಿ. ಕೊಡಿಲಿ. ಮಾವ ಹೇಳಿ ಮಾವ. ಏನಾಯ್ತು ಮಾವ? ಯಾಕೆ ಅಳ್ತಾ ಇದ್ದೀರಾ? 20 ವರ್ಷದಿಂದ ಪ್ರೀತಿ ಮಮತೆಗೋಸ್ಕರ ಹಂಬಲಿಸ್ತಾ ಇದ್ದೆಮ್ಮ. ಇವತ್ತು ನೀನ್ ತೋರಿಸ್ತಾ ಇರೋ ಪ್ರೀತಿ ಮಮತೆನ ನನ್ ಯಾರು ತೋರಿಸ್ಲಿಲ್ಲಮ್ಮ. ಈ ಮನೇಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದ್ರು, ಯಾಕೆ ಮಾವ ಯಾರು ತಡಿತಾ ಇಲ್ಲ? ಈ ಅನ್ಯಾಯಗಳನ್ನ ತಡೆಯೋದಕ್ಕೆ ನಾ ತುಂಬಾ ತುಂಬಾ ಪ್ರಯತ್ನ ಪಟ್ಟೆಮ್ಮ. ಆದ್ರೆ ನನ್ನ ಹೆಂಡತಿ ಅವ್ರ ಅಣ್ಣನ ಜೊತೆ ಸೇರಿಕೊಂಡು ನನ್ನನ್ನ ಹುಚ್ಚ ಅಂತ ಎಲ್ರೂ ನಂಬೋ ಹಾಗೆ ಮಾಡಿ ಈ ರೂಮ್ ನಲ್ಲಿ ಕೂಡ ಹಾಕ್ಬಿಟ್ರು. ನಾನು ಅಣ್ಣಂಗೆ ತಾಯಿ ಬೇಕು ಅನ್ನೋದಕ್ಕೋಸ್ಕರ ನಾನು ಇವಳನ್ನ ಮದುವೆ ಮಾಡಿ ಕರ್ಕೊಂಡು ಬಂದೆ. ಆಮೇಲೆ ಗೊತ್ತಾಯ್ತು ಇವಳು ಹೆಣ್ಣಲ್ಲ, ಹಾವು ಅಂತ. ಈ ಆಸ್ತಿನೆಲ್ಲ ತಾನೇ ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರ ಅಣ್ಣಯ್ಯನ್ನ ಓದಕ್ಕೂ ಬಿಡದೆ ವಿದ್ಯಾವಂತನಾಗಿ ಮಾಡಿದೆ, ಅವನ್ನ ಅವಿದ್ಯಾವಂತನಾಗಿ ಮಾಡಿದ್ಲು. ಆದ್ರೂ ಅಣ್ಣಯ್ಯ ಇವತ್ತಿಗೂ ಅವಳನ್ನ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ದಾನಮ್ಮ. ನೋಡಮ್ಮ, ಆ ಹಾವು ನಿನ್ ಗಂಡನ್ನ ಕಡಿಯೋದಕ್ ಮುಂಚೆ ಅವನ್ನ ಕಾಪಾಡಮ್ಮ. ನನ್ನ ಮಗನ್ನ ನನ್ಗೆ ಉಳಿಸ್ಕೊಡಮ್ಮ. ಅಲ್ವೋ, ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ನಾನೇ ಮುಂದೆ ನಿಂತು ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡ್ತಿದ್ನಲ್ಲೋ. ಇಲ್ಲಿ ನೋಡು, ನನಗ್ ಮಗ ಅಂತ ಇರೋದು ಅಣ್ಣಯ್ಯ ಒಬ್ನೇ. ನೀನ್ ನನ್ನ ಪಾಲಿಗೆ ಯಾವತ್ತೋ ಸತ್ತೋದೆ. ಇನ್ನೊಂದು ಕ್ಷಣ ಕೂಡ ನನ್ ಮುಂದೆ ನಿಲ್ಬೇಡ, ಹೊರಟೋಗು. ನೋಡಿ, ನೀವ್ ಹೀಗೆಲ್ಲ ಮಾತಾಡೋದು ಚೆನ್ನಾಗಿರೋದಿಲ್ಲ. ನಾನು ನಿಮ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಿಮ್ ಮಗನ ಸಿಂಗಾಪುರ್ ಕರ್ಕೊಂಡೋಗಿ ಮನೆ ಅಳಿನನ್ನಾಗಿ ಇಟ್ಕೋತೀನಿ. ರೇ, ಏನ್ರಿ ನಮ್ ಹುಡುಗನೇನ ಅಂತ ಗತಿಗೆಟ್ಟವನು ಅಂತ ತಿಳ್ಕೊಂಡ್ರೇನ್ರಿ? ಹೌದು ರೀ. ನೀವು ಸ್ವಲ್ಪ ಸುಮ್ನೆ ರೀ. ಅಮ್ಮ, ಮದುವೆ ಮಾಡ್ಕೊಂಬಂದ ಮಗನ ಸೊಸೆನ ಮನೆಯವ್ರಿಗೆ ನಿಲ್ಸ್ಕೊಂಡು ಮಾತಾಡ್ತಿದ್ದಿಲ್ಲಮ್ಮ. ಒಳಗ್ ಕರ್ಕೊಂಡೋಗಮ್ಮ. ಅತ್ತೆ, ನೀವಾದ್ರೆ ಇವ್ರನ್ನ ಒಳಗ್ ಕರ್ಕೊಂಡೋಗಿ. ಈ ಉಪಚಾರ ಎಲ್ಲ ಬೇಕಾಗಿಲ್ರಿ. ನನಗೆ ಸಿಂಗಾಪುರ್ನಲ್ಲಿ 3 ರಬ್ಬರ್ ಫ್ಯಾಕ್ಟರಿ ಇದೆ. ನನ್ನ ಮಗಳು ಈ ಗುಡ್ಸಲ್ನಲ್ಲಿ ಬಾಳ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಏನು ನಿನ್ನ ಮೂರಲ್ಲಿ ಮಾವ, ನೀ ಸ್ವಲ್ಪ ಬಾಯಿ ಮುಚ್ಚಲಿ. ಇಲ್ಲಿ ನೋಡಿ ಸ್ವಾಮಿ, ಹೇಳ್ದೆ ಕೇಳ್ದೆ ಮದುವೆ ಆದ್ರೆ ಎತ್ತವ್ರಿಗೆ ದುಃಖ ಆಗೇ ಆಗುತ್ತೆ. ನೀ ಸ್ವಲ್ಪ ಸುಮ್ನೆ ರೀ. ಏಯ್, ನಡಿ ಒಳಗೆ. ನೀ ನಡಿಯಮ್ಮ ಒಳಗೆ. ಅಮ್ಮ, ನೀ ನಡಿ ಒಳಗೆ. ಹಾ ನಡಿ ಒಳಗೆ. ನಿನಗೆ ಬೇರೆ ಹೇಳ್ಬೇಕಾ? ರೀ, ರಬ್ಬರ್ ಫ್ಯಾಕ್ಟ್ರಿ ನಡೀರಿ ಒಳಗೆ. ಆಗೋದಿಲ್ರಿ, ನನಗೆ ಸಿಂಗಾಪುರ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನೋಡಿ, ನನ್ನ ಮಗಳನ್ನ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ನಾನೇನ್ ಬರ್ತೀನಿ. ಸ್ವಲ್ಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ರೀ, ನಿಮ್ ಸೂಟ್ ಕೇಸ್ ತಗೊಂಡೋಗ್ರಿ. ಓ,
ಅದ್ಕೆ ನೀವೇನ್ ಮಾಡ್ತಿದ್ದೀರಿ ಅಂತ ಚೆನ್ನಾಗಿ ಗೊತ್ತು ತಾನೆ. ಇವ್ರನ್ನ ಕತ್ಲೆ ಕೋಣೆಯಿಂದ ಇಲ್ಲಿ ಕರ್ಕೊಂಡ್ ಬಂದ್ರೆ ಮನೆ ಯಜಮಾನ್ ಇರ್ಬೇಕಾದ್ರು ಇಲ್ಲಿ ಕತ್ಲೆ ಕೊಂಡೆಲ್ಲ. ಇದ್ರ ಪ್ರತಿಫಲ ಏನಾಗುತ್ತೆ ಅಂತ ಗೊತ್ತಾ? ಏನ್ ಬೇಕಾದ್ರೂ ಆಗ್ಲಿ, ನೀವ್ ನಡೀರಿ ಮಾವ. ನಾನ್ ಹೋಗೋದಿಕ್ ಬಿಡಲ್ಲ. ನೋಡು, ಈ ನಿನ್ನ ಕೋಮಲವಾದ ಕೈಗಳನ್ನ ನಿನ್ನ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಬಿಟ್ಟು ಬೇರೆ ಏನಾದ್ರೂ ಮಾಡಕ್ ಉಪಯೋಗಿಸಿದ್ರೆ ಅದನ್ನ ತುಂಡು ತುಂಡು ಮಾಡ್ಬಿಟ್ಟು. ಸರಸ್ವತಿ, ನೀನು ಸೊಸೆಯಾಗಿ ಎಲ್ಲಿರ್ಬೇಕು ಅಲ್ಲಿರ್ದೆ ಎಲ್ಲೇ ಮೀರ್ತಾ ಇದೀಯಾ. ಒಳ್ಳೇದಲ್ಲ. ನೀವು ಈ ಮನೆಗೆ ಸೊಸೆಯಾಗೆ ಬಂದಿದ್ದು. ನಿಮ್ಮ ಎಲ್ಲೆ ಮೀರಿ ಈ ಮನೆ ಯಜಮಾನನ್ಗೆ ಹುಚ್ಚಾನ ಪಟ್ಟ ಕಟ್ಟಿ ಕತ್ಲೆ ಕೋಣೆಲ್ ತಳ್ಳಿ ಈ ಮನೆ ಅಧಿಕಾರ ಚಲಾಯಿಸ್ತಿದ್ದೀರಾ. ಸಾಕಲ್ಲಿಗೆ ನಿಲ್ಸು. ನಿನ್ನ ನಾಲಿಗೆನ ಮುಂದುವರಿಸಬೇಡ. ಯಾಕೆ? ಸತ್ಯ ಕಹಿಯಾಗಿದ್ಯಾ? ಒಂದು ವಿಷಯ ನೀವು ಮರಿತಾ ಇದ್ದೀರಾ. ನಿಮ್ಮ ಹಣೆಯಲ್ಲಿರೋ ಈ ಕುಂಕುಮ, ನಿಮ್ಮ ಕೊರಳಲ್ಲಿರೋ ಈ ತಾಳಿ, ನಿಮ್ಮ ಸುಮಂಗಲಿ ತನಿಕೆ ಯಜಮಾನರು ಇವರು. ಅದನ್ನೇ ನೀವು ಮರೆತು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನೀವು ಮಂಜುನಾಥನವರ ಹೆಂಡತಿ ನಾಗಮಣಿ ಅಂತಾನೆ ಈ ಮನೆಯಲ್ಲಿ, ಈ ಊರಲ್ಲೆಲ್ಲ ಗೌರವ ಇರೋದು. ಇವರೇ ಇಲ್ಲ ಅಂದ್ರೆ ನಿಮ್ಮ ಬಾಳು ನಾಯಿಗಿಂತ ಕೀಳು. ಏನಂದೆ ನಮ್ಮಮ್ಮನ ನೀನು? ನಿನ್ನ ಬನ್ನಿ ಮಾವ. ನಾಗಮಣಿ, ಇಷ್ಟು ವರ್ಷ ನಾಗರಾವಿನ ತರ ಹೆಡೆ ಎತ್ಕೊಂಡಿನ ತಲೆನ ಮುದ್ರಕೊಳ ಹಾಗೆ ಮಾಡ್ಬಿಟ್ಲಲ್ಲಮ್ಮ. ನಿನ್ ತಲೆ ಮುದುರ್ಕಬಾರ್ದು ನಾಗಮಣಿ. ನಾಗರಾವಿನ ತರ ಬಸ್ ಅಂತ ಹೆಡೆ ಎತ್ತಬೇಕು. ಹಾ, ನೀನು ತಪ್ಪು ತಿಳ್ಕೊಂಡಿದೀಯ ಅಣ್ಣ. ಮಲಗಿದ್ದ ನಾಗರ ಹಾವನ್ನ ಬಡದಿ ಎಬ್ಬಿಸಿದಾಳೆ. ವಿಷ ಕಾರದೆ ಈ ಹಾವು ಮಲಗಲ್ಲ. ಏನ್ರಿ ನೀವು? ಹಾಳಾಗಿರೋ ನಿಮ್ ಬಾಳನ್ ಬಗ್ಗೆ ಮಾತಾಡ್ಬೇಕು ಅಂತ ನಾನಿದ್ರೆ ಸುಮ್ನೆ ಲೈಟ್ ಆಡ್ಸಿದ್ರೆ ಹೇಗ್ರಿ? ಸರ್ಸು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಕಣೆ. ಕತ್ಲೆಲ್ಲಿ ಅಪ್ಪ ಅಮ್ಮ ಆಟ ಆಡ್ಕೊಂಡೇ ಮಾತಾಡೋಣ. ಬಾ 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 ಬಾ. ಅಯ್ಯೋ, ನಮ್ ಸಂಸಾರದ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕ್ರಿ. ಅದನ್ನು ಮಾತಾಡೋದಕ್ಕೆ ಕಣೆ ಲೈಟ್ ಆಫ್ ಮಾಡ್ತಿರೋದು. ಅಣ್ಣಯ್ಯ, ಅಮ್ಮ ಸ್ವಲ್ಪ ಬಾಪ ಇಲ್ಲಿ. ನಾವಿಬ್ರು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀವಿ, ಬರ್ಲೇಬೇಕಮ್ಮ? ಏನೋ ಇದು? ನಾನು ಕರೆದಾಗ್ಲೆಲ್ಲ ಏನು ಎತ್ತ ಅಂತ ಕೇಳ್ದೆ ಓಡ್ ಬರ್ತಾ ಇದ್ದೆ. ಹೆಂಡತಿ ಬಂದ ತಕ್ಷಣ ಏನೋ ಹೀಗ್ ಕೇಳ್ತಾ ಇದೀಯಾ? ಸರಿಮ್ಮ, ಬಂದ್ಬಿಟ್ಟೆ. ಏನ್ರಿ, ಯಾವ ಸಮಯದಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂತ ಗೊತ್ತಾಗಲ್ವಾ? ಸುಮ್ನೆ ಮಾತಾಡದೆ ಮಲ್ಕೊಳ್ಳಿ. ಲೇ, ನನಗೆ ಗೊತ್ತು ಇದೇ ಮುಖ್ಯ ಅಂತ. ಆದ್ರೂ ಅಮ್ಮ ಕರೀತದಾಳಲ್ಲ, ನನ್ ಚಿನ್ನ ಅಲ್ಲ. ಒಂದ್ 5 ನಿಮಿಷ ಬಂದ್ಬಿಡ್ತೀನಿ. ಮಲಗ್ಬಿಡಬೇಡ. ಏನಮ್ಮ? ನೋಡು, ಆ ಮೂಲೆಯಲ್ಲಿ ಮಂಚದ ಮೇಲೆ ಮಲ್ಕೋಪ. ಸರಸ್ವತಿ, ಅಮ್ಮ ನಮ್ ರೂಮಲ್ಲಿ ಮಲಗ್ದಾಳಂತೆ. ನೀನು ನಾನು ಇಲ್ಲೇ ಮಲಗನಪ್ಪ. ಬೇಡಪ್ಪ, ನೀನೊಬ್ನೇ ಮಲ್ಕೋ. ಮತ್ತೆ ನಾನು ನನ್ನ ಹೆಂಡತಿ? ಅಣ್ಣಯ್ಯ, ಇದು ಆಷಾಢ ಮಾಸ. ಗಂಡ ಹೆಂಡತಿ ಒಂದಾದ್ರೆ ಸಂಸಾರಕ್ಕೆ ಒಳ್ಳೇದಾಗೋಲ್ಲ. ಅದಕ್ಕೆ ನೀನೊಬ್ನೇ ಹೋಗಲ್ ಮಲ್ಕೋಪ. ಹೋಗು, ಹೋಗಪ್ಪ. ಅಮ್ಮ, ಆ ಇವತ್ತಿಂದ ಆಷಾಢನ ಇಲ್ವಂತ ಸರಿಗ್ ನೋಡ್ದೆ ಅಲ್ವೋ? ನಮ್ಮ ಮನೆ ಕ್ಯಾಲೆಂಡರ್ ಅಮ್ಮ, ಸರಿ ಇಲ್ಲಮ್ಮ. ಸರಿಯಾಗೇ ಇದೆ, ನನಗ್ ಚೆನ್ನಾಗ್ ಗೊತ್ತು. ಒಂದ್ ದಿವಸ ಹೆಚ್ಚು ಕಡಿಮೆ ಆದ್ರೆ ಏನು ತೊಂದ್ರೆ ಇಲ್ಲ ತಾನೆ? ತುಂಬಾ ತೊಂದರೆ ಆಗುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಲಾ? ನಾನ್ ರೂಮ್ಗೆ ಹೋಗ್ಬಿಟ್ಟು ಸರಸ್ವತಿ ಹತ್ರ ಮಾತಾಡ್ಕೊಂಡೇ ಮಲಗ್ತೀನಿ, ಬೇರೆ ಏನು ಮಾಡಲ್ಲಮ್ಮ. ಅಣ್ಣಯ್ಯ, ಇಲ್ಲೇ ಮಲ್ಕೋ. ಹೋಗೋ ಹೋಗೋ. ಹಾ, ಸರಿಮ್ಮ. ಯಾರಪ್ಪ ಅದು ಆಷಾಢ ಕಂಡಿಡ್ದಿದ್ದು? ಸರ್ಸು.